ನಮಸ್ಕಾರ ವೀಕ್ಷಕರೆಲ್ಲರಿಗೂ. ಬನ್ನಿ ಅಮ್ಮನ ಅಪ್ಪಿಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆರೋಗ್ಯವಂತವಾದ ಮಗು ಜನಿಸಬೇಕಂತ ಹೇಳಿದರೆ ಗರ್ಭಿಣಿ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಗರ್ಭಿಣಿ ಮಾನಸಿಕವಾಗಿ ತುಂಬ ಸಮಾಧಾನವಾಗಿ, ಶಾಂತವಾಗಿ, ತುಂಬ ಉಲ್ಲಾಸಭರಿತವಾಗಿರಬೇಕಾಗತ್ತೆ. ಹಾಗಿದ್ರೆ ಈ ಟೆನ್ಷನ್ ಫ್ರೀಯಿಂದ ಇರಲಿಕ್ಕೆ ಏನು ಮಾಡಬೇಕು? ಯಾಕಂತ ಹೇಳಿದ್ರೆ ಈ ಟೆನ್ಷನ್ನೇ ಎಲ್ಲ ಕಾಯಿಲೆಗಳಿಗೂ ಮೂಲ ಆಗುತ್ತೆ. ಈಗ ನೋಡಿರ್ಬೋದು, ಗರ್ಭಿಣಿ ಮಹಿಳೆಯರಿಗೆ ಶುಗರ್ ಆಗಿರ್ಬೋದು, ಥೈರಾಯ್ಡು ಮತ್ತು BP ಇದೆಲ್ಲ ಬರ್ತಾ ಇದೆ. ಸೊ ಮೊದಲೆಲ್ಲ ಆರಾಮಾಗಿರ್ತಾರೆ, ಇಲ್ಲರಿ ನಾವು ಗರ್ಭಿಣಿ ಇದ್ದಾಗ ಈ ಥರ ಆಗಿದೆ ನಮಗೆ ಅಂತ ಹೇಳಿಬಿಟ್ಟು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು, ಮನಸ್ಸು ಸಮಾಧಾನವಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಧ್ಯಾನ, ಯೋಗ, ಪ್ರಾಣಾಯಾಮ ಇವುಗಳನ್ನೆಲ್ಲ ಮಾಡಬೇಕಾಗತ್ತೆ. ನಾವು ಹಿಂದಿನ ವಿಡಿಯೋಗಳಲ್ಲಿ ಸಣ್ಣ ಪುಟ್ಟ ಯೋಗಗಳನ್ನ ಕಲ್ತ್ಕೊಂಡಿದ್ದೀವಿ. ಮೆಡಿಟೇಷನ್ ಯಾರಿಗೆ ಅವಶ್ಯಕತೆ ಇದೆ ಅವ್ರು ಕಾಲ್ ಮಾಡಿದರೆ ನಾನು ಅವ್ರಿಗೆ ಹೇಳ್ಕೊಡ್ತೀನಿ. ಇವಾಗ ಪ್ರಾಣಾಯಾಮದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಾಣಾಯಾಮ ಅಂದರೆ ಏನು? ಪ್ರಾಣ ಅಂತ ಹೇಳಿದ್ರೆ ಉಸಿರು, ನಾವೇನು ಉಸಿರು ತೊಗೊಳ್ತೀವ ಅದಕ್ಕೆ ಪ್ರಾಣ ಅಂತ ಹೇಳ್ತೀವಿ. ಆ ಉಸಿರಿಗೆ ಪ್ರಾಣ. ಆಯಾಮ ಅಂತ ಹೇಳಿದ್ರೆ ನಿಯಂತ್ರಣ ಮಾಡೋದು. ಈ ಉಸಿರಾಟ ಕ್ರಿಯೆಯನ್ನು ನಿಯಂತ್ರಣ ಮಾಡಿ ಉಸಿರಾಡೋದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಬರೀ ಉಸಿರಾಟ ಅಷ್ಟೇ ಇದರಲ್ಲಿ ಮುಖ್ಯ ಆಗೋದಿಲ್ಲ. ಕೆಲವೊಂದು ಮುದ್ರೆಗಳನ್ನ ಬಳಸಿಬಿಟ್ಟು ನಾವು ಪ್ರಾಣಾಯಾಮಗಳನ್ನು ಮಾಡ್ತೀವಿ. ಆ ಮುದ್ರೆಗಳು ಕೆಲವೊಂದು ಸಂಬಂಧಪಟ್ಟ ಅಂಗಾಂಗಗಳ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಈಗ ನಾವು ಉಸಿರಾಟದ ಹಂತಗಳನ್ನ ಗಮನಿಸ್ಕೊಂಡ್ರೆ ನಮಗೆಲ್ಲ ಅನ್ಸೋದೇನಪ್ಪ ಅಂತ ಹೇಳಿದ್ರೆ 2 ಹಂತಗಳಿದೆ ಉಸಿರಾಟದಲ್ಲಿ ಅಂತ ಹೇಳಿಬಿಟ್ಟು. ಆದರೆ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ, ಉಸಿರಾಟದಲ್ಲಿ 4 ಹಂತಗಳಿದೆ. ಒಂದು, ಉಸಿರನ್ನು ತಗೊಳ್ತೀವಿ, ಅದಕ್ಕೆ ನಾವು ಸಂಸ್ಕೃತದಲ್ಲಿ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಪೂರಕ. ಆನಂತರ ಉಸಿರನ್ನು ಒಳಗಡೆ ಹಿಡಿದಿಟ್ಕೊಳ್ತೀವಿ, ಅದಕ್ಕೆ ಕುಂಭಕ. ನಂತರ ಉಸಿರನ್ನು ಹೊರಗಡೆ ಹಾಕ್ತೀವಿ, ಅದಕ್ಕೆ ರೇಚಕ. ಆನಂತರ ಉಸಿರಿಲ್ಲದೆ ಖಾಲಿ ಸ್ಥಿತಿನಲ್ಲಿ ಸ್ವಲ್ಪ ಹೊತ್ತಿರುತ್ತೆ, ಅಂದರೆ ಕೆಲವು ಸೆಕೆಂಡ್ಗಳಾಗಿರ್ಬೋದು ಅಥವಾ ನಿಮಿಷಗಳಾಗಿರ್ಬೋದು, ಅದಕ್ಕೆ ಶೂನ್ಯಕ ಅಂತ ಹೇಳ್ತೀವಿ. ಈ ಪೂರಕ, ಕುಂಭಕ, ರೇಚಕ, ಶೂನ್ಯಕ ಈ 4 ಹಂತಗಳನ್ನು ಬಳಸ್ಕೊಂಡು ನಾವು ಮುದ್ರೆಗಳನ್ನು ಇಟ್ಕೊಂಡ್ಬಿಟ್ಟು ಏನು ಉಸಿರಾಟ ಕ್ರಿಯೆಯನ್ನು ಮಾಡ್ತೀವಲ್ಲ, ಇದಕ್ಕೆ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮನಸ್ಸು ತುಂಬ ಶಾಂತವಾಗುತ್ತೆ, ಧ್ಯಾನ ಸ್ಥಿತಿಗೆ ಹೋಗುತ್ತೆ. ಜೊತೆಗೆ ದೈಹಿಕ ಸಮಸ್ಯೆಗಳೇನಾದರೂ ಇದ್ದರೆ, ತಲೆನೋವು ಇರ್ಬೋದು, ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು, ಕೈಕಾಲು ನೋವುಗಳು, ಗರ್ಭಿಣಿಯರಿಗೆ ಇದೆಲ್ಲ ಸಾಮಾನ್ಯವಾಗಿ ಬರ್ತಾ ಇರುತ್ತೆ. ಸೊ ಈ ಎಲ್ಲ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಬೋದು, ಅಂದರೆ ವಿತೌಟ್ ಮೆಡಿಸಿನ್. ಈಗ ಗರ್ಭಿಣಿ ಇದ್ದಾಗ ಆದಷ್ಟು ಮೆಡಿಸಿನ್ಗಳನ್ನ ಅವಾಯ್ಡ್ ಮಾಡ್ತೀವಿ. ಸೊ ಮೆಡಿಸಿನ್ ಇಲ್ಲದೇ ನಮ್ಮ ಆರೋಗ್ಯವನ್ನು ನಾವು ಉತ್ತಮ ಮಾಡ್ಕೋಬಹುದು. ಆಮೇಲೆ ಈ ಪ್ರಾಣಾಯಾಮವನ್ನು ಹೇಗೆ ಮಾಡೋದು? ಇದನ್ನು ನಾವು 2 ಆಸನಗಳಲ್ಲಿ ಮಾಡ್ತೀವಿ. ಒಂದು ಅರ್ಧ ಪದ್ಮಾಸನ, ಇನ್ನೊಂದು ವಜ್ರಾಸನ. ಈ 2 ಆಸನಗಳನ್ನು ಹಾಕ್ಲಿಕ್ಕೆ ಆಗದೆ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ ಕುರ್ಚಿನಲ್ಲಿ ಕೂತ್ಕೊಂಡ್ಬಿಟ್ಟು ಕೂಡ ಈ ಪ್ರಾಣಾಯಾಮಗಳನ್ನು ಮಾಡಬಹುದು. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ ಅರ್ಧ ಪದ್ಮಾಸನ ಮತ್ತು ವಜ್ರಾಸನವನ್ನು ಹೇಗೆ ಹಾಕೋದು ಅಂತ ನೋಡ್ಕೊಂಬರೋಣ. ನೋಡಿ, ಇದಕ್ಕೆ ನಾವು ಅರ್ಧ ಪದ್ಮಾಸನ ಅಂತ ಹೇಳ್ತೀವಿ. ಈ ಥರ ಆಸನದಲ್ಲಿ ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡ್ಬೋದು. ಇದು ಅರ್ಧ ಪದ್ಮಾಸನ. ನೀವು ಎಡಗಾಲರ ಹಾಕ್ಕೊಳ್ಳಿ, ಬಲಗಾಲರ ಹಾಕ್ಕೊಳ್ಳಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಆ ಕಾಲನ್ನು ಹಾಕ್ಕೊಳ್ಳಿ. ಪೂರ್ಣ ಪದ್ಮಾಸನ ಅಂತ ಹೇಳಿದರೆ ಈ ಕಾಲನ್ನು ಕೂಡ ಈ ಥರ ಮೇಲ್ಗಡೆ ಹಾಕ್ಕೊಳ್ತೀವಿ. ಇದು ಗರ್ಭಿಣಿಯರಿಗೆ ಕಷ್ಟ ಆಗ್ಬೋದು. ಒಂದು ಕಾಲನ್ನು ಹಾಕ್ಕೊಂಡ್ರೆ ಇದು ಅರ್ಧ ಪದ್ಮಾಸನ ಆಗುತ್ತೆ. ಈಗ ವಜ್ರಾಸನ ನೋಡೋಣ ಬನ್ನಿ. ನೋಡಿ, ವಜ್ರಾಸನ ಅಂದರೆ ಈ ಥರ ಕೂತ್ಕೊಳ್ತೀವಿ. ಒಂದು ಮುಷ್ಟಿಯಷ್ಟು ಅಂತರ ನಮ್ಮ 2 ಕಾಲುಗಳ ಮಧ್ಯೆ ಇರಬೇಕಾಗುತ್ತೆ. ಚಿಕ್ಕ ಮಕ್ಕಳೆಲ್ಲ ನೋಡ್ಬೋದು, ಈ ಥರ ತುಂಬ ಕೂತ್ಕೊಳ್ತಾರೆ. ಇದು ವಜ್ರಾಸನ. ಈ ಥರ ಕೂತ್ಕೊಳ್ಳೋದ್ರಿಂದ ದೇಹ ವಜ್ರ ಥರ ಗಟ್ಟಿಯಾಗತ್ತೆ. ಯಾವ ಗರ್ಭಿಣಿಯರಿಗೆ ಬೆನ್ನು ನೋವು, ಸೊಂಟ ನೋವು ತುಂಬ ಇರ್ತದಲ್ಲ, ಅವರು ಬೆಳಗ್ಗೆ ಎದ್ದಾಗ ಒಂದು 10 ನಿಮಿಷ, ರಾತ್ರಿ ಮಲಗುವಾಗ 10 ನಿಮಿಷ ಹಾಸಿಗೆನೆಲ್ಲ ಈ ಥರ ಕೂರೋದ್ರಿಂದ ಅದೆಲ್ಲ ಕಡಿಮೆ ಆಗುತ್ತೆ. ಇದು ಫ್ರಂಟ್ ವ್ಯೂ ನೋಡಿದೆ, ಈ ಥರ ಕೂತ್ಕೊಳ್ತೀವಿ. ಹಿಂದ್ಗಡೆಯಿಂದ ಬ್ಯಾಕ್ ಸೈಡ್ ಯಾವ ಥರ ಕಾಣುತ್ತೆ ತೋರಿಸ್ತೀನಿ ನಿಮಗೆ. ನೋಡಿ, ಇದು 2 ಹೆಬ್ಬೆರಳುಗಳು ಒಂದಕ್ಕೊಂದು ಕೂಡಿರಬೇಕು. ಈ ಥರ ಕೂತ್ಕೊಳ್ತೀವಿ. ಬೆನ್ನು ಗುರಿ ನೇರವಾಗಿರಬೇಕಾಗತ್ತೆ, ಮುಖ ಕೂಡ ಎದುರು ನೋಡ್ತಾ ಇರಬೇಕಾಗತ್ತೆ. ಈ ಥರ ಕಾಣುತ್ತೆ. ತುಂಬ ಜನ ಈ ಥರ ಕೂತ್ಕೊಳ್ತಾರೆ. ಕಾಲನ್ನು ನೋಡಿ ಈ ಥರ ಈ ಬೆರಳುಗಳ ಸಪೋರ್ಟ್ ತೊಗೊಂಡು ಕೂತ್ಕೊಳ್ತಾರೆ. ತಪ್ಪಾಗುತ್ತೆ. ಸಂಪೂರ್ಣವಾಗಿ ಕಾಲ ಈ ಥರ ಕೆಳಗಡೆಗೆ ನೆಲಕ್ಕೆ ಹತ್ತಬೇಕಾಗುತ್ತೆ. ಇವತ್ತು ನಾವು ಅರ್ಧ ಪದ್ಮಾಸನ ಮತ್ತು ವಜ್ರಾಸನ ಹಾಕೋದು ಹೇಗೆ ಅಂತ ಕಲ್ತ್ಕೊಂಡಿದ್ದೀವಿ. ಈ ವಿಡಿಯೋ ನೋಡಿದಂಥ ಗರ್ಭಿಣಿಯರು 1-2 ದಿವಸ ಇದನ್ನು ಅಭ್ಯಾಸ ಮಾಡಬಹುದು. ಮುಂದಿನ ನನ್ನ ವಿಡಿಯೋಗಳಲ್ಲಿ ಪ್ರಾಣಾಯಾಮವನ್ನು ಕಲಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಅಲ್ಲಿ ತನಕ ಎಲ್ಲ ವೀಕ್ಷಕರಿಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.